ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವ್ರನ್ನೇ ವೆಯ್ಟ್ ಮಾಡ್ತಾಯಿದ್ದೆ. ಚಳಿ ಇತ್ತಲ್ವಾ, ಹಂಗಾಗಿ ಇವರು ಬರಲಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಏನಕ್ಕಪ್ಪ ಅಂದರೆ ನನ್ನ ಬರ್ಡೇ ಇತ್ತು, ಹಂಗಾಗಿ ಸಿಂಪಲಾಗಿ ಇದು ಮಾಡ್ಕೊಂಡು ಬೆಳಗ್ಗೆನೇ ಹೋಗಬೇಕಿತ್ತು. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಹೋಗ್ಬಿಟ್ಟು ಬರ್ಬೋದಿತ್ತು, ನಾನೇ ಚಳಿ ಇದ್ದಿದ್ದರಿಂದಾಗಿ ಇವ್ರ ಜೊತೆ ಗಾಡೀಲಿ ಹೋಗ್ಬಿಟ್ಟು ಬರೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವರು ಕೂಡ ಬಂದಿದ್ದಾರೆ, ಕೈ ಕಾಲು ಮುಖ ತೊಳ್ಕೊಂಡು ಹೋಗೋಣ. ರಘು, ಹೋಗೋಣ ದೇವಸ್ಥಾನಕ್ಕೆ? ಹಾಂ, ಕೆಲಸ ಇದೆ. ಏನು ಕೆಲಸ ಇದೆ? ಯಾಕೆ ಇವಾಗಲೆಲ್ಲ ಇರಬೇಕಾ? ಸರಿ ಆಯಿತು, ಬಾ ಮರೆಯ. ಯಾವ ದೇವಸ್ಥಾನಕ್ಕೆ ಹೋಗೋಣ? ಇಲ್ಲೇ ಗಣೇಶನ ದೇವಸ್ಥಾನ. ಗಣೇಶ ದೇವಸ್ಥಾನಕ್ಕೆ ಹೋಗಿ. ಅಯ್ಯೋ ರಘು, ತುಳಸಿ ಗಿಡ ತಂದಿದ್ದೀಯ, ನಾನು ನೋಡೇ ಇಲ್ಲ. ಸರ್ಪ್ರೈಸ್. ಅಯ್ಯೋ, ನಾನು ದೇವರಣೆಗೂ ನೋಡಿಲ್ಲ ಗುರು. ವಾ, ಸೂಪರ್ ಚೆನ್ನಾಗಿದೆ. ನಿಮಗೆ ಅದು ನನಗೆ ಗಿಫ್ಟಾ? ನಾನು ನಿಜವಾಗ್ಲೂ ನೋಡಿಲ್ಲ. ನಾನು ಇವಾಗ ಹೋಗೋಣ ಅಂತ ಎದ್ನಲ್ಲ. ಓಕೆ, ಇದು ಕ್ಯಾಮ್ರಾ ತಿರ್ಗ್ಸಕ್ಕಾಗ್ತಿಲ್ವಲ್ಲ ರೋಹಿತ? ಇಲ್ಲ, ಇರಿರೋ ನೋಡಿ. ಈ ಥರ ತುಳಸಿ ಗಿಡ ನಮ್ಮ ಮನೇಲಿ ಯಾಕೋ ಒಣಗ್ತಾ ಇತ್ತು. ಯಾಕೆ ಅಂತ ನಮಗೆ ಗೊತ್ತೇ ಇಲ್ಲ. ಈ ಥರ ಒಣಗ್ತಾ ಇತ್ತು ಗಿಡ. ಅದಕ್ಕೆ ನಮ್ಮ ಯಜಮಾನ್ರು ಅಂತೂ ಬೃಂದಾವನವರೆಗೂ ಇಡೋದು. ಬೃಂದಾವನ ನಂಗೆ ಗಿಫ್ಟ್ ಆಗಿ ತಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊತ್ತೇ, ನಾನು ನೋಡೇ ಇಲ್ಲ. ರೋಹಿತ ನೋಡೋ ಎಷ್ಟು ಸರ್ಪ್ರೈಸ್ ಅಂತ ನಮಗೆ. ಚೆನ್ನಾಗಿದೆ. ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು ರಘು. ಮಾಮೂಲಿ ಪಾಟ್ ತಂದಿದ್ರೆ ಸಾಕಾಗಿತ್ತು ರಘು. ಮಾಮೂಲಿ ಪಾಟ್ ಇರಲಿಲ್ಲ. ಇದು ನೆತ್ತಿ ಕಡೆ ಇಟ್ಟು ನಮ್ಗೆ ಗೊತ್ತೇ ಆಗಿಲ್ಲ. ನಾನು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೆ. ನೋಡಿ ಹೇಗೆ ಒಣಗ್ತಾ ಇದೆ ಅಂತ. ಯಾಕೆ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದೆ ನಮ್ಮನೆ ತುಳಸಿ ಗಿಡ. ಈಗ ಅದಕ್ಕೆ ನನ್ನ ಬರ್ಡೇ ಗಿಫ್ಟಾಗಿ ತಂದಿದ್ದಾರಂತೆ. ಥ್ಯಾಂಕ್ ಯು. ಇಷ್ಟ ಆಯಿತು. ಇಷ್ಟು ಚೆನ್ನಾಗಿತ್ತಲ್ಲ ರೈತ? ಓಕೆ, ಬನ್ನಿ ಆಯಿತು, ದೇವಸ್ಥಾನಕ್ಕೆ ಹೋಗೋಣ. ಚೆನ್ನಾಗಿ ಬರುತ್ತಲ್ವಾ? ನನಗೆ ಅದರಲ್ಲಿ ಕೃಷ್ಣ ತುಳಸಿ ಇಲ್ಲ, ಬರೀ ಶ್ರೀ ತುಳಸಿ ಇರೋದಾ? ಶ್ರೀ ತುಳಸಿ ಮಾತ್ರ ಇರೋದು. ಓಕೆ, ನೆಕ್ಸ್ಟ್ ಟೈಮ್ ತೊಗೊಂಬನ್ನಿ. ಕೃಷ್ಣ ತುಳಸಿ ಸಿಕ್ಕರೆ. ಓಕೆ ರಘು, ಗಣೇಶನ ದೇವಸ್ಥಾನಕ್ಕೆ ಹೋಗೋದಾ? ಮತ್ತು ನಾನು ಯಾಕೆ ವೆಯ್ಟ್ ಮಾಡಬೇಕಿತ್ತು ನಿನಗೋಸ್ಕರ? ಗಣೇಶನ ದೇವಸ್ಥಾನಕ್ಕೆ ನಾನೇ ನಡ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ಇಲ್ಲಿಂದ ಎಷ್ಟು ಒಂದು 200 ಮೀಟರ್ ಇರ್ಬೋದೇನೋ ಅಷ್ಟೇ, ವಾಕಬಲ್ ಇದೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀನು ಕಾಯ್ಬೇಕಿತ್ತ ನಾನು? ರೋಹಿತ, ಡೋರ್ ಕ್ಲೋಸ್ ಮಾಡ್ಕೊ. ಬಂದರೆ ಯಾರಾದರೂ ಕಿಟಕಿ ನೋಡ್ತೀನಿ. ಓಕೆನಾ? ಏನಾಯ್ತು? ಚಪ್ಪಲಿ ತಗೋಬೇಕು ಹೊಸದು. ಹೋಗೋಣ. ಅಯ್ಯೋ, ಖುಷಿಗೆ ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಬಾಯ್ ಕಣ್ಣ, ಬರ್ಕೊ ಹೋಗಿ ಕುತ್ಕೊಂಡು. ಬಾಯ್. ಇಲ್ಲೇ ನಿಲ್ಸು ಗುರು. ಇದೇನಿಗೆ ಎಲ್ಲೋಗ್ತಿದ್ಯಾ? ಕೆಲಸ ಆಯ್ತಲ್ಲ ರಘು, ಗಣೇಶ ದೇವಸ್ಥಾನ ಅಲ್ಲೇ ಆಗೋಯ್ತಲ್ಲ. ಏನು ಕೆಲಸ ಇದೆ? ಏನೋ ಮಾಡಿ ಈ ಕಡೆ ಕರ್ಕೊಂಡು ಹೋಗ್ತಿದ್ಯಾ? ಏನು ಇನ್ನೊಂದ್ಸಲ ಜೋರಾಗಿ ಹೇಳು. ಅಲ್ಲಿ ನಿನ್ನ ಎಲ್ಲರೂ ಬಿಟ್ಬಿಟ್ಟು ಬಂದ್ಬಿಡೋಣ ಅಂತ. ನೀನು ಬರ್ತಡೇ ಅಲ್ವಾ ಇವತ್ತು? ನೀನು ಎಲ್ಲಿ ಬಿಟ್ಟು ಬಂದು ಬರೋ ಧೈರ್ಯ ಶಕ್ತಿ ಎಲ್ಲ ಆಯ್ತು ನನಗೆ. ಏನಪ್ಪ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲೋ ಬಿಟ್ಟು ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ದಂಗೆ ಗಿಜ ಮಾಡ್ತೀಯ ಹೆಂಗೆ? ಯಾಕೋ ಭಯ ಆಗುತ್ತೆ. ಏನೋ ಧೈರ್ಯವಾಗಿ ಬರ್ತೀನಿ ಅಂದರೆ ಆಯ್ತು ಬಿಡು, ಎಲ್ಲಿ ಬಿಡ್ತೀಯ ಬಿಡು. ಎಲ್ಲಿ ಈ ಕಡೆ ಕರ್ಕೊಂಡು ಹೋಗ್ತಿದ್ಯಾ? ಕರ್ಕೊಂಡು ಇದೇನು ರಘು ಇಲ್ಲಿ ಬಂದೆ? ಹಾಂ, ಯಾವ್ದು ತೋರಿಸ್ತಿದ್ಯಾ? ಇರಮ್ಮ, ಕೇಕ್ ಶಾಪ್ ಬಂದಿದೆಯಲ್ಲ. ಆ ಕಡೆ ತೋರಿಸ್ತಾ ಕೇಕ್ ಸ್ಟಾಪ್ ಬೇಕರ್ಸ್. ರಘು ಬಾ. ಏನು ಬೇಡ, ಬಾ ಆಯ್ತಲ್ಲ. ಬಾ ಬಾ, ಸರಿ ಬಾ. ನೋಡಿ, ನಾನು ನೆನ್ನೆ ಮೊನ್ನೆಯಿಂದನೇ ಹೇಳಿದ್ದೀನಿ. ಒಂದು ನಿಮಿಷ. ಅದೆಷ್ಟು ಕೇಳು ರಘು? ಅದೆಷ್ಟು ಕೇಳು? ಯಾವ್ದಿದೆ? ಬ್ಲ್ಯಾಕ್ ಫಾರೆಸ್ಟ್ ಬಿಟ್ಟು ಬೇರೆ ಅದು 550 ಅಲ್ವಾ ಫ್ರೂಟದು? ಅದಕ್ಕೆ ಹೇಳಿ ಇಷ್ಟೊಂದು ಚೆನ್ನಾಗಿದೆ. ಬ್ರದರ್, ಅದು ಕೆಳಗಡೆ ಚಾಕ್ಲೇಟ್. ಹಾಂ, ಅದೇ 3 ಕಲರ್ ಇದೆಯಲ್ಲ. ರೋಹಿತ್ ಅಂತ ರೋಹಿತ್ ನೇಮ್ HP HR. ಓಕೆ.
ಇದು ನನ್ನ ಫೇವ್ರೇಟ್. ಯಾವಾಗ ಬಂದರೂ ನನಗೆ ಚಾಕ್ಲೇಟ್ ಮೂಸ್ ಕಪ್ಪಿದೆ ನೋಡಿ, ಇದು ಯಾವಾಗಲೂ ತಿಂತೀನಿ. ಹಾಂ, ಸಮಾಧಾನ ಆಯಿತಾ? ಸಮಾಧಾನ ಆಯಿತು. ಆ 600 ಕೇಕ್ ತಗೊಳ್ಳೋವರೆಗೂ ನಿಂಗೆ ಸಮಾಧಾನ ಇರಲಿಲ್ಲ ಅನಿಸುತ್ತೆ. ನನಗೆ ಎದೆ ಮೇಲೆ ಇತ್ತು. ಎದೆ ಮೇಲೆ ಇತ್ತ 600? ಅದಕ್ಕೆ. ಹಾಂ, ಸರಿ ಸರಿ ಇರಪ್ಪ. ದೇವಸ್ಥಾನ ಓಪನ್ ಇದೆ ನೋಡಿ, ನಿಮಿಷ ದೇವಸ್ಥಾನ ಇದೆ. ತೊಗೊಂಬರ್ತೀನಿ ಒಂದು ನಿಮಿಷ. ಬನ್ನಿ ಫ್ರೆಂಡ್ಸ್, ಹಾಗೆ ಇಲ್ಲಿ ದೇವಸ್ಥಾನ ಇದೆ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಮಸ್ಕಾರ ಮಾಡಿಕೊಂಡು ಬೇಗ ಬಾ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಗ ಬೇಗ ಚಪ್ಪಲಿ ಬಿಟ್ಟು ಹೋಗ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೆಯ ದೇವಸ್ಥಾನ ಇರುತ್ತೆ ನೋಡಿ, ಧರ್ಮಸ್ಥಳ ಕಡೆ ಉತ್ತರ ಕನ್ನಡ ಕಡೆ ಇರುತ್ತೆ ನೋಡಿ, ಆ ಥರ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ದೇವ್ರು ಕಾಣಿಸ್ತಾ ಇರ್ಬೋದು. ಒಳಗಡೆ ಹೋಗಿ ನಾನು ವೀಡಿಯೋ ಮಾಡ್ಬೋದೇನೋ ಗೊತ್ತಿಲ್ಲ, ಹಂಗಾಗಿ. ಫ್ರೆಂಡ್ಸ್, ಇವ್ರು ಹೇಳ್ದಂಗೆ ನಾನು ಮಾಡ್ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗೋ ಅಂದರು. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬೇಕ್ರಿ ಹತ್ರನೇ ಬಾ ಅಂತ ಹೇಳಿದ್ರು. ಇಲ್ಲಿ ಬೇಕ್ರಿ ಹತ್ರ ಬಂದರೆ ಅವ್ರು ಇಲ್ಲವೇ ಇಲ್ಲ, ಅವರು ಇಲ್ಲ, ಗಾಡಿ ಇಲ್ಲ. ನಾನು ಬಿಟ್ಟೋಟೋಗ್ಬಿಟ್ರ. ನನ್ನ ಫೋನಲ್ಲಿ ಕರೆನ್ಸಿ ಕೂಡ ಇಲ್ಲ. ಫೋನ್ ಮಾಡೋಣ ಅಂದರೆ ನಾನೆಲ್ಲ ತಮಾಷೆಗೆ ಹೇಳ್ತಾರೆ ಅಂದರೆ ಫೋನು ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಫೋನಿಂದ ನಾನು ಫೋನ್ ಮಾಡಬೇಕಷ್ಟೇ. ಇನ್ನೊಂದು 2 ನಿಮಿಷ ನೋಡ್ತೀನಿ. ಏನಾದರೂ ಬರಲಿಲ್ಲ ಅಂದರೆ ಯಾರು ಫೋನಾರು ಇಸ್ಕೊಂಡು ಫೋನ್ ಮಾಡ್ತೀನಿ. ಎಲ್ಲೋಗಿದೆ ರಘು? ಕೆಲಸ ಆಯ್ತು. ಇನ್ನೇನೋ ತೊಗೊಂಬಂದಿದ್ದೀನಿ. ನಾನು ಬಿಟ್ಟೋಗ್ಬಿಟ್ಟೇನೋ ನೀನು ನನ್ನನ್ನು ಅಂದ್ಕೊಂಡೆ. ಹೇಳಿದೆ ತನ್ನ ಮಧ್ಯದಲ್ಲಿ ಬಿಟ್ಟೋಗ್ಬಿಡ್ತೀನಿ ಅಂತ. ನಾನು ಹಂಗೆ ಅಂದ್ಕೊಂಡು ಇವಾಗ ಯಾರು ಫೋನಾದ್ರು ಫೋನ್ ಮಾಡೋಣ ಅಂದ್ಕೊಂಡೆ, ಗೊತ್ತಾ? ಬಿಟ್ಟೋಗ್ಬಿಟ್ಟು ಹ್ಞೂ, ಹಂಗೆ ಅಂದ್ಕೊಂಡಿದ್ದು. ಎಲ್ಲ ತಮಾಷೆ ಮಾಡಿ ನಿಜಾನೇ ಹೇಳ್ತಾ ಇದ್ದಾರೇನೋ. ಹೋಗಲ್ಲ. ಬಟ್ ಆದರೂ ನೀನು ಏನಂದೆ, ದೇವಸ್ಥಾನಕ್ಕೆ ಹೋಗಿ ಬಂದು ಬೇಕ್ರಿ ಹತ್ರ ಬಾ, ನಾನು ಇಲ್ಲೇ ಇರ್ತೀನಿ, ಬೇಗ ಬಾ ಅಂತ ಹೇಳಿದ್ದಾನೆ. ನಾನು ಹೋಗಿ 1 ನಿಮಿಷನೂ ಕೂಡ ಕುತ್ಕೊಳ್ಳಿಲ್ಲ, ಬೇಗ ಬೇಗ ಬಂದೆ. ಅದು ಅವ್ನು ಹೋದ ತಕ್ಷಣ ನನಗೆ ಹೇಳಿ ಮಾಮೂಲಿ ಅವತ್ತು ಹಾಕೊಡೋದಂತೆ. ಸೇಮೆ ಬೇಕಾ? ಏನು ತೊಗೊಂಬಂದಿದ್ದು ಇವಾಗ? ಅವತ್ತೇನು ತಂದ್ಕೊಟ್ಟಿದ್ದೀನಿ ನಿನ್ಗೂ ರೋಹಿತ್ ಅಂತ ಹೇಳು. ಏನೋ ನೆನಪಾಗ್ತಲ್ವಲ್ಲ. ಮಶ್ರೂಮ್ದು ಮಂಚೂರಿನಾ? ಮಂಚೂರಿನ ನಾ ತಂದಿದ್ದವನು. ಮಶ್ರೂಮ್ ಕಬಾಬಾ? ಪಟ್ಟ ಪಟ್ 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 ಅಂತ 2 ನಿಮಿಷಕ್ಕೆ ಹಾಕೋದು. ಬಿಸಿ ಮನೆಗೆ ಹೋಗ್ಬಿಟ್ಟು ಬೇಗ ಆಗುತ್ತೆ. ಸರಿ, ನಾನಿನ್ನೊಂದು ಏನೋ ಗೊತ್ತಿಲ್ಲ, ಹಂಗೆ ಇಟ್ಕೊಂಡಿದೀಯಾ. ಕೈಯೆಲ್ಲ ಇಟ್ಕೊಳ್ಳ ನಾನು. ಅಳ್ಳಾಡ್ತಿಲ್ಲ ಅಂದರೆ ಏನಾಗಲ್ಲ. ಸೊ ನಿಧಾನಕ್ಕೆ ಓಡಿಸ್ಬೇಕಷ್ಟೇ ನಿಮ್ಮ ಗಾಡಿನ. ಹಂಸಲ್ಲಿ ಹಳ್ಳದಲ್ಲೆಲ್ಲ ಸ್ವಲ್ಪ ಫ್ಯಾಟು. ಹಾಂ, ಚಿಪ್ಸ್ ಅಂದರೆ ಫ್ಯಾಟು. ಹಾಂ, ಹೆವಿ ಫ್ಯಾಟು. ಸರಿ, ಏನೋ ಮಾಡಪ್ಪ. ವಾರ ರೋಹಿತ, ಕೇಕ್ ಕಟ್ ಮಾಡಿವಿ ಅಂತೆ. ನಿಂದೆ ಬರ್ಡೇ. ಇಬ್ರದ್ದು ಕಟ್ ಮಾಡಿ. ಹೌದಾ? ಮಾಡು. ಇಬ್ರು ಮಾಡ್ರೋ. ಕೊಡೋ ನನ್ಗೆ ಫೋಟೋ ಫೋನ್. ನೀನೇ ಅನ್ಸಪ್ಪ. ಇಬ್ರು ಇಟ್ಕೊಳ್ರ. ಏಮ ಈ ಕಡೆ ಬರೋ, ಇಲ್ಲಿ ಬಂದಚ್ಚು. ಏಮ ನೀನು ಬಾ. ಏಮ ಸರಿ ಅಚ್ಚಪ್ಪ, ಹಿಂಗೆ ಇಟ್ಕೊಳು. ಹಂಗೆ ಇಟ್ಕೊಂಡು ಹಚ್ಚು. ಅಂತ ಇದನ್ನ ಬಗ್ಸ್ತಾನೆ ಇದೆಯಾ ಫುಲ್ಲು ರೋಯ್ತಾ? ಬಿಡೋ ಹೀರಾ. ಹ್ಯಾಪಿ ಬರ್ಡೇ ಟು ಏಮ ರೋಹಿತ್. ಸಾರಿ, ತೆಗಿಯಮ್ಮ, ಹುಷಾರ ತೆಗಿ. ಅದ್ರೊಳಗಡೆ ಮಡ್ಬಿಡು ಇದು. ಕಟ್ ಮಾಡಮ್ಮ. ನೋ ಪ್ರಾಬ್ಲಮ್, ಕಟ್ ಮಾಡು. ಕಟ್ ಮಾಡ, ಏನಿಲ್ಲ. ಇಬ್ರು ಕಟ್ ಮಾಡ್ರ. ಕಟ್ ಮಾಡಮ್ಮ ನೀನು, ಪರವಾಗಿಲ್ಲ. ಹೇಳ್ರಿ, ಏನೋ ಹೇಳ್ತಿರಲ್ಲ ಅದನ್ನ ಈಗ. ನಾನು ಗಾಡ್ ಬ್ಲೆಸ್ ಯು, ಗೀಡ್ ಬ್ಲೆಸ್ ಯು, ನಂಗೆ ಗೊತ್ತಿಲ್ಲ ಅದೆಲ್ಲ. ಪ್ರಾಮಿಸ್. ಹ್ಯಾಪಿ ಬರ್ಡೇ ಟು ಯು. ನಿನಗೆ ನಾನು ಹೇಳ್ತಾ ಇರೋದು. ತಿನ್ಸಿ. ಏನಂತ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಈ ಕಡೆ ಈ ಕಡೆ ಹಿಂಗೆ ವಿಡಿಯೋ ರೆಕಾರ್ಡಿಂಗ್ ಆಯ್ತಾ ಇದೆ. ಹಾಂ ಸರಿ, ಕೈ ಬಿಡಪ್ಪ. ನೀ ತಿನ್ಸ ಹಂಗೆ ಮಮ್ಮಿಗೆ. ಇಷ್ಟಲ್ಲೇ ಸಾಕು ರೋಹಿತ, ಸ್ವಲ್ಪ ತಿನ್ಸ. ಇಲ್ಲಿ ನೋಡು. ಹೇಯ್, ಓಕೆ, ಸ್ವಲ್ಪ ತಿನ್ಸು. ರೋಹಿತ ಬಾ, ಮಮ್ಮಿ ಕೊಟ್ಬಿಟ್ಟು. ನೀನು ಹಂಗೆ ಮಾಡ್ರಗು. ನನ್ಗೆ ಆಟ ಆಡ್ಸಿದ್ಮೇಲೆ ಹಂಗೆ ಆಟ ಆಡಿಸ್ಬೇಕಿತ್ತು ನೀನು. ಏನಕ್ಕೆ ಆಗದೆ? ನನಗೆ ಎಷ್ಟೊತ್ತು ಇಟ್ಕೊಂಡಿದ್ದ ಗೊತ್ತ ಹಂಗೇನೆ.
ಆಯಿತು ಆಯಿತಾ ಬರ್ಡೇ ಸೆಲೆಬ್ರೇಷನು? ಖುಷಿನ? ಇಲ್ಲಿ ನಂಗೆ ಕೂಸು ಏ ಕೂಸೆಲ್ಲಿ ಅಂದರೆ ಬಾಬಲ್ಲಿ ಅದು ಬಿಸಿಲೈತೆ. ಓಕೆ ಆಯಿತು, ನಮ್ಮ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿ ಹೀಗೆ ಮಾಡ್ಕೊಂಡಿದ್ದೀವಿ. 3 ಜನ ಸದ್ಯಕ್ಕೆ. ಎಲ್ಲರೂ ವಿಶ್ ಮಾಡಿ. ಅವಳೇ ಮಾಡಬೇಕು ಹಂಗ ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಬಿಡು ರೋಹಿತ. ಓಕೆ, ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರು ಕಮೆಂಟ್ ಮಾಡಿ. ತುಂಬ ಏನಾರು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಹೀಗೆ ಸಿಂಪಲಾಗಿ ಹಂಗೂ ಕೇಕ್ ಬೇಡ ಈ ಸಲ ಅಂತಲೇ ಅಂದ್ಕೊಂಡು ಐಡಿಯಾ ನಾನು ಹೇಳಿದ್ದೆ ಇವ್ರಿಗೆ, ಬೇಡ ಸುಮ್ಮನೇನಕ್ಕೆ ಅಂತ. ಇವರು ಕೇಳೋದೇ ಇಲ್ಲ. ಒಟ್ಟಿಗೆ ಏನೋ ಒಂದು ಮಾಡಬೇಕು, ಏನೋ ಒಂದು ಕೇಳಬೇಕು, ಏನೋ ಒಂದು ಮಾಡಬೇಕು. ಇರಲಿ ಪರವಾಗಿಲ್ಲ, ವರ್ಷಕ್ಕೊಂದ್ಸಲಿ ಮಾಡ್ಕೊಳ್ಳೋದು. ನನಗೋಸ್ಕರ ಅಲ್ದಾರ ನನ್ನ ಮಗನಿಗೋಸ್ಕರ ಮಾಡಲೇಬೇಕು ಅಂತ ಅವರು. ನಿನಗೋಸ್ಕರ ಮಾಡಲ್ಲ ನಾನು, ನನ್ನ ಮಗನ ಕೈಲಿ ಕಟ್ ಮಾಡಿಸ್ಬೇಕು ನಾನು ಅಂತ ಹಠ ಹಿಡಿದು ತೊಗೊಂಬಂದರು. ಹಾಗೆ ಏನೋ ತಂದಿದ್ದಾರೆ. ಏನು ತಂದಿದ್ದಾರೆ? ಮಶ್ರೂಮ್ ಮಂಚೂರಿನ ಏನೋ ಕಬಾಬ್ ಏನು ಹೇಳಿದ್ರಲ್ಲ, ಅದು ತಂದಿದ್ದಾರೆ ಸೈಡಿಗೆ. ಯಾಕಂದರೆ ಅದು ಬರೀ ಸ್ವೀಟ್ ಇದ್ರೆ ಚೆನ್ನಾಗಿರಲ್ಲ. ನಾನ್ ವೆಜ್ ತಿಂತಲ್ಲ. ಮಶ್ರೂಮ್ ಮಂಚೂರಿನ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ತಂದಿದ್ರು. ಸ್ಮೆಲ್ ಅವ್ರು ಹೆಂಗ್ ನೋಡ್ತಾರೆ ಅದು ನೋಡ್ತಾರೆ ಅಷ್ಟೇ. ಸ್ಮೆಲ್ ನೋಡಿದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂತಾರೆ. ಓಕೆ, ನಾವು ಇವಾಗ ಕೇಕು ಮತ್ತು ಇದು ತಿಂದು ಎಂಜಾಯ್ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್. ಬಾಯ್. ಹಾಗೆ ಒಂದು ಫೋಟೋ ತಗೊಂಗೆ ಬರ ಹಿಂದೆ ಬರ, ಹಿಂದೆ ಬರ, ಈ ಕಡೆ ಇಲ್ಲ ನನ್ನ ಪಕ್ಕ ಬಾ, ಈ ಕಡೆ ಬಾ, ಈ ಕಡೆ ಬಾ. ಫೋಟೋ ತೆಗೆದ್ನಾ?